ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಪ್ರತಿಯೊಬ್ಬರು ಚೆನ್ನಾಗಿರಬೇಕು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪಾಸ್ತಾ ವಿಡಿಯೋ ಮಾಡೋಣ ಅಂತ ನೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಪಾಸ್ತಾ ಹಾಕಿ ಬೇಯಲಿಕ್ಕೆ ಬಿಡಬೇಕು. ಬೇಯ್ತಾ ಇರಲಿ. ಈ ಕಡೆ ನಾವು ಪಾಸ್ತಾ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಆರಿಗೆನೋ ತೊಗೊಂಡಿದ್ದೀನಿ, ಕ್ರಶ್ಡ್ ಪೆಪ್ಪರ್ ತೊಗೊಂಡಿದ್ದೀನಿ, ಕ್ರಶ್ಡ್ ರೆಡ್ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಆಪ್ಷನಲ್, ಬೆಣ್ಣೆ, ಒಗ್ಗರಣೆ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 30 ಗ್ರಾಮ್ಸ್ ಇದೆ ಬೆಣ್ಣೆ. ಇದು ಬೆಣ್ಣೆಯಲ್ಲೇ ಮಾಡೋದು, ಎಣ್ಣೆ ತುಪ್ಪ ಹಾಕಲ್ಲ. ಕ್ಯಾಪ್ಸಿಕಮ್ ಚೆನ್ನಾಗಿ ಹುರ್ಕೊಳ್ಬೇಕು. ಕ್ಯಾಪ್ಸಿಕಮ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಬೇಕಾದರೆ ಅದರಲ್ಲೇ ಹಾಕಿ ಹುರ್ಕೊಳ್ಬೋದು. 3 ಟೀ ಸ್ಪೂನು ಮೈದಾ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ಹಾಲು ಒಂದು 1/4 ಲೀಟ್ರ್ ಮೇಲೇ ಹಾಕಿದ್ದೀನಿ. ಅದು ಚೆನ್ನಾಗಿ ಕುದಿಸ್ಕೋಬೇಕು. ಸ್ವಲ್ಪ ಮೈದಾ ಜೊತೆ ಹೊಂದ್ಕೊಂಡು ಥಿಕ್ನೆಸ್ ಬರಬೇಕದು. ಚೆನ್ನಾಗಿ ಬೇಯಲಿ, ಕುದೀಲಿ. ಇವಾಗ ಆರಿಗೆನೋ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನ್ ಆರಿಗೆನೋ. ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೇಕು. ಪೆಪ್ಪರು ಕೂಡ ಹಾಕ್ತೀವಲ್ವ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಬೇಕು. ಪೆಪ್ಪರ್ 1 ಟೀ ಸ್ಪೂನ್ ಕ್ರಷ್ ಮಾಡಿ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಳ್ಬೇಕು. ಕುದ್ದಾದಮೇಲೆ ನಾವು ಬೇಯಿಸಿರೋ ಪಾಸ್ತಾ ಇದೆಯಲ್ಲ, ವೈಟ್ ಸಾಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ನಾನು ಹಾಕಿದ್ದೀನಿ, ಅದು ಫಸ್ಟ್ ಹಾಕೋದು ಮರ್ತ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಬೆಣ್ಣೆ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಅದರಲ್ಲಿ ಹುರಿದು ಹಾಕಿದ್ದೀನಿ. ಆಪ್ಷನಲ್, ಬೇಕಾದರೆ ಹಾಕ್ಬೋದು. ಮೈದಾದಲ್ಲಿ ಗ್ಲುಟೆನ್ ಕಂಟೆಂಟ್ ಜಾಸ್ತಿ ಇದೆ ಅಂತ ತಿನ್ನಬಾರ್ದು ಅಂತ ಹೇಳ್ತಾರೆ. ಡಾಕ್ಟರ್ ಸಜೆಷನ್ ಕೂಡ. 3 ತಿಂಗಳಿಗೋ ಯಾವಾಗೋ ಒಂದು ಸರಿ ಮಾಡೋದು, ಹಾಗಾಗಿ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಿರೋರು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ಪಾಸ್ತಾ ಡಿಶ್ 4 ಜನರು ಆರಾಮಾಗಿ ತಿನ್ಬೋದು. ಬೇಕಾದಲ್ಲಿ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೋದು. ಈ ವಿಡಿಯೋ ನೋಡ್ತಿರೋರಿಗೆಲ್ಲ ಧನ್ಯವಾದಗಳು. ರೆಸ್ಪೆಕ್ಟ್ ಯು ಆಲ್. ಟೇಕ್ ಕೇರ್. ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್ ಸೋ ಮಚ್.